ನಾನು ಇವತ್ತು ಸಿರ್ಸಿಗೆ ಹೊರಟಿದ್ದೀನಿ. ನನ್ನ ಭಾವನ ಅಮ್ಮನ ಮನೆಗೆ ಹೋಗಿ ಹಾಗೆ ಸಿರ್ಸಿ ಜಾತ್ರೆಯನ್ನು ನೋಡ್ಕೊಂಡು ಬರೋಣ ಅಂತ. ನನ್ನ ಇವತ್ತಿನ ಪಯಣ ಹೇಗಿದೆ ನೋಡೋಣ. ಹಾಗೆ ಮುಂದೆ ಹೋಗ್ತಾ ಒಂದು ದೊಡ್ಡ ಬೀಚ್ ಸಿಕ್ತು. ಸೂಪರ್ ಆಗಿತ್ತಂತೂ ನೋಡ್ಕೊಂಡು ಹೋಗೋಕ್ಕೆ. ಬೀಚ್ ಪಾಸ್ ಆಗ್ತಾ ಆಗ್ತಾನೆ ನಮಗೆ ಮತ್ತೆ ನದಿಗಳು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬಾ ನದಿಗಳು ಸಿಗುತ್ತೆ ಹೋಗ್ತಾ. ಹಾಗೆ ಬೆಟ್ಟ ಗುಡ್ಡನೂ ಸಿಗುತ್ತೆ. ಹಾಗೆ ಇವಾಗಿನ ಡಿಸ್ಕೋ ಡ್ಯಾನ್ಸ್ ರೋಡು ಸಿಗುತ್ತೆ. ಸೂಪರ್ ಆಗಿರುತ್ತೆ ಮತ್ತು ಡಿಸ್ಕೋ ಡ್ಯಾನ್ಸ್ ಮಾಡ್ಕೊಂಡು ಹೋಗೋಕ್ಕೆ. ಕರೆಕ್ಟಾಗಿರೋ ರೋಡ್ ಯಾವಾಗ ಸಿಗುತ್ತೆ ಅಂತ ನೋಡಿ ನೋಡಿ ಸುಸ್ತಾಗೋಯ್ತು ನಮಗೆ. ಫೈನಲಿ ರೋಡ್ ಸಿಕ್ತು ನಮಗೆ. ಹಾಗೆ ಮುಂದಕ್ಕೆ ಹೋದ್ವಿ. ಕೊನೆಗೂ ನಾವು ನಮ್ಮ ಭಾವನ ಅಮ್ಮನ ಮನೆಗೆ ಬಂದು ತಲುಪಿದ್ವಿ. ಕಾರ್ ಸೌಂಡ್ ಕೇಳಿಬಿಟ್ಟು ಮಗ ಬಂದ ಅಂದ್ಕೊಂಡು ಅತ್ತೆ ಅಡಿಕೆ ಸುಲಿತಿದ್ದವರು ಕತ್ತಿ ಸಮೇತ ಓಡಿ ಬಂದಿದ್ದಾರೆ. ಮೊಮ್ಮಗನ ನೋಡ್ಬಿಟ್ಟು ಖುಷಿ. ಮೊಮ್ಮಗಳನ್ನ ನೋಡಿಬಿಟ್ಟು ಕತ್ತಿ ಕೈಯಲ್ಲೇ ಇದೆ ನೋಡಿ ಅವ್ರದ್ದು. ಹಾಗೆ ಭಾವನ ತಂಗಿ ಗಂಡ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಕೊನೆಗೂ ನಾವು ಸಿರ್ಸಿಗೆ ಬಂದು ತಲುಪಿದೆವು. ಇವರೇ ನೋಡಿ ನಮಗೆ ಸ್ವಾಗತ ಮಾಡಿದ್ದು ಗುರ್ರ ಅಂದ್ಕೊಂಡು. ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಹೋದ್ವಿ. ಹಾಗೆ ಊಟಕ್ಕೆ ರೆಡಿ ಮಾಡಿಟ್ಟಿದ್ರು. ತರಕಾರಿ ಊಟ ಮಾಡಿದ್ವಿ. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು. ಹಾಗೆ ನಾವೆಲ್ಲ ಸೇರಿಕೊಂಡು ತೋಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಲ್ಲೆಲ್ಲ ಅಡಿಕೆ ತೋಟನೇ ಜಾಸ್ತಿ ಇರೋದು. ಇವರೇ ನೋಡಿ ನಮಗೆ ದಾರಿ ತೋರಿಸ್ತೀನಿ ಅಂದ್ಕೊಂಡು ಬಂದವರು. ಮುಂದೆ ಹೋಗ್ತೀನಿ ಅಂತಾರೆ, ಆಮೇಲೆ ಹಿಂದೆ ಬರ್ತಾರೆ ನೋಡಿ ಇವರೇ. ಹಾಗೆ ನಾವೆಲ್ಲ ಕೆಳಗೆ ಇಳ್ಕೊಂಡು ಬಂದ್ವಿ. ಸ್ವಲ್ಪ ಡೌನ್ ಇದೆ. ಅಡಿಕೆ ತೋಟಕ್ಕೆ ಬಂದ್ವಿ ನಾವು. ಈ ತೋಟಕ್ಕೆಲ್ಲ ಹೋದಾಗ ಮನಸ್ಸಿಗೆ ಒಂಥರ ನೆಮ್ಮದಿಯಾಗಿರುತ್ತೆ. ಅಡಿಕೆ ತೋಟ ನೋಡೋದೇ ಒಂಥರ ಚಂದ. ಅಡಿಕೆ ತೋಟ ಅಂತಲ್ಲ, ಯಾವ ತೋಟ ಆದರೂ ನೋಡೋದೇ ಚಂದ ಇರುತ್ತೆ. ಇದೊಂದು ಪುಟ್ಟ ಕೆರೆ ಥರ ಇದೆಯಲ್ಲ, ಇದರಲ್ಲಿ ನಮ್ಮ ಕಿತಾಪತಿ ಮಕ್ಕಳೆಲ್ಲ ಸೇರಿಕೊಂಡು ಮೀನುಗಳನ್ನ ಹಿಡಿದಿದ್ದಾರೆ ನೋಡಿ. ಅಡಿಕೆ ಮರದಲ್ಲಿ ಸಿಂಗಾರ ಬಿಡುತ್ತಲ್ಲ, ಆ ಸಿಂಗಾರ ತಾನಾಗೆ ಓಪನ್ ಆಗುತ್ತೆ. ಅಕಸ್ಮಾತ್ ಓಪನ್ ಆಗಿಲ್ಲ ಅಂದರೆ ಅವರು ಈ ರೀತಿ ಓಪನ್ ಮಾಡ್ತಾರೆ ನೋಡಿ. ಅದು ಬೀಳ್ತಾ ಇರ್ಬೇಕಾದ್ರೆ ಅದರ ಸೌಂಡೇ ಏನೋ ಒಂಥರ ಚಂದ. ಅದರದ್ದು ಅಕ್ಕಿ ಕಾಲು ಥರ ಇರುತ್ತಲ್ಲ, ಅದೆಲ್ಲ ಬಿದ್ದೋಗುತ್ತೆ ಆವಾಗ ಬೀಳೋ ಚಂದ. ಪುಟ್ಟದಾದೊಂದು ಕೆರೆ ಇದೆ ಇಲ್ಲಿ. ಮಕ್ಕಳು ಮೀನೆಲ್ಲ ಹಿಡಿದು ಆ ಕೆರೆಯಿಂದ ಈ ಕೆರೆಗೆ ಹಾಕ್ತಾಯಿದ್ರು. ಹಾಗೆ ಇಲ್ಲಿ ಕಾಳುಮೆಣಸು ಕೂಡ ಬೆಳೆಸಿದ್ದಾರೆ. ಹಾಗೆ ತೋಟ ಎಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವೆಲ್ಲ ಸೇರಿಕೊಂಡು ಮನೆಗೆ ಬಂದು ರೆಡಿ ಆದ್ವಿ. ದೇವಸ್ಥಾನದ ಹತ್ರ ಬಂದರೆ ಯಪ್ಪೋ ಎಷ್ಟೊಂದು ಜನ, ಕಾಲಿಡೋಕ್ಕೂ ಜಾಗ ಇಲ್ಲ, ಆ ರೀತಿ ಜನ ಇದ್ದರು. ಹೊರಗಡೆ ಆದರೂ ಸ್ವಲ್ಪ ಕಮ್ಮಿ ಇದ್ದರು,
ಒಳಗೆ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ, ಅಷ್ಟು ಜನ ಕ್ಯೂವಲ್ಲಿ ಅಂತೂ ಹೋಗೋಕ್ಕೆ ಆಗಲ್ಲ. ನಾವು ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲ್ಲ ಅಂದ್ಕೊಂಡು ನಾವು ಹೊರಗಡೆಯಿಂದಲೇ ದರ್ಶನ ಮಾಡ್ಕೊಂಡ್ವಿ ದೇವ್ರನ್ನ. ಅಮ್ಮ ಅಂತೂ ಸೂಪರಾಗಿ ಕಾಣಿಸ್ತಾ ಇದ್ರು. ಹಾಗೆ ಅಮ್ಮನ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಇಲ್ಲಂತೂ ಏನು ಪರ್ಚೇಸಿಂಗ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ, ಅಷ್ಟೊಂದು ಜನ. ಹಾಗೂ ಹೀಗೋ ಹೇಗೋ ಬಂದ್ವಿ ನಾವು. ಹಾಗೆ ಜೋಕಾಲಿ ಎಲ್ಲ ನೋಡಿಕೊಂಡು ಮಕ್ಕಳೆಲ್ಲ ಆಡೋದ್ರಲ್ಲಿ ಆಡಿಬಿಟ್ಟು ನಾವು ಮತ್ತೆ ಹಾಗೆ ವಾಪಸ್ ರಿಟರ್ನ್ ಆದ್ವಿ.